ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕಾನ್ಸೆಪ್ಟ್ ಬಂದು ರೆಸ್ಯೂಮ್ ಹೇಗೆ ಕ್ರಿಯೇಟ್ ಮಾಡೋದು ಸಿಂಪಲ್ ಆಗಿ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್. ಈ ಪ್ರೊಸೀಜರ್ನ ನೀವು ಮೊಬೈಲಲ್ಲಾದರೂ ಮಾಡ್ಬೋದು, ಲ್ಯಾಪ್ಟಾಪಲ್ಲಾದರೂ ಮಾಡ್ಬೋದು. ಬರೀ 5 ನಿಮಿಷದಲ್ಲಿ ಏನೇನೆಲ್ಲ ಚೇಂಜಸ್ ಮಾಡಿಕೊಂಡು ರೆಸ್ಯೂಮ್ನ ನೀವು ಕ್ರಿಯೇಟ್ ಮಾಡ್ಬೋದು ಅಂತ ನಾನು ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವು ಏನಾದರೂ ತೊಂದರೆಗಳಾದರೆ ರೆಸ್ಯೂಮ್ ಕ್ರಿಯೇಟ್ ಮಾಡುವಾಗ ನನಗೆ ತಕ್ಷಣ ಕಮೆಂಟ್ ಹಾಕಿ, ನಾನು ಅದಕ್ಕೆ ರೆಸ್ಪಾಂಡ್ ಖಂಡಿತವಾಗಿಯೂ ಮಾಡ್ತೀನಿ. ಇನ್ನು ವರ್ಡ್ ಸ್ಟೈಲ್ ಬಂದು ಟೈಮ್ಸ್ ನ್ಯೂ ರೋಮನಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಚೇಂಜಸ್ ಆದರೆ ರೆಸ್ಯೂಮ್ ಫಾಂಟು ಸರಿ ಕಾಣಲ್ಲ, ಅಂದರೆ ಅಕ್ಷರಗಳು ಸರಿ ಕಾಣಲ್ಲ. ಇನ್ನು ಫಸ್ಟ್ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಬೋಲ್ಡ್ ಆಗಿರಲಿ. ನೆಕ್ಸ್ಟ್ ಅದ್ರ ಕೆಳಗಡೆ ನಿಮ್ಮ ಊರ ಹೆಸರು, ಅದ್ರ ಕೆಳಗಡೆ ಡಿಸ್ಟಿಕ್ಕು ಮತ್ತು ತಾಲೂಕನ್ನ ಎಂಟ್ರಿ ಮಾಡಿ. ಕಾಮನ್ ಆಗಿ ಸ್ಟೇಟ್ ಬಂದು ಕರ್ನಾಟಕನೇ ಇರುತ್ತೆ. ನೆಕ್ಸ್ಟ್ ಇಮೇಲ್ ಐ ಡಿನ ಎಂಟ್ರಿ ಮಾಡಿ. ಇಮೇಲ್ ಐ ಡಿನ ಕರೆಕ್ಟಾಗಿ ಎಂಟ್ರಿ ಮಾಡಿ ಮತ್ತು ಫೋನ್ ನಂಬರ್ನು ಕೂಡ ಕರೆಕ್ಟಾಗಿ ಎಂಟ್ರಿ ಮಾಡಿ. ಕರೆಕ್ಟ್ ಮಾಡೋದ್ರಿಂದ ರಿಕ್ರೂಟ್ರು ಅಥವಾ ಕಂಪ್ನಿಯವರು ನಿಮಗೆ ಕಾಲ್ ಮಾಡೋಕ್ಕೆ ಈಸಿ ಆಗುತ್ತೆ, ಕಾಂಟ್ಯಾಕ್ಟ್ ಮಾಡೋಕ್ಕೆ. ಇನ್ನು ಕೆರಿಯರ್ ಆಬ್ಜೆಕ್ಟ್ ಬಂದು ITIನಲ್ಲಿ ಹಲವಾರು ಟ್ರೇಡ್ ಇರೋದ್ರಿಂದ ಎಲೆಕ್ಟ್ರಿಷಿಯನ್, ಫಿಟರ್ ಹೀಗೆ ಟ್ರೇಡ್ ಚೇಂಜ್ ಆದಂಗೆ ಕ್ಯಾರಿಯರ್ ಆಬ್ಜೆಕ್ಟ್ ಕೂಡ ಚೇಂಜ್ ಆಗುತ್ತೆ. ನಿಮ್ಮದು ಕೆರಿಯರ್ ಆಬ್ಜೆಕ್ಟ್ ಬೇಕಾದರೆ, ಇನ್ ಕೇಸ್ ನಿಮಗೆ ಏನು ಹಾಕಬೇಕು ಅಂತ ತಿಳಿಲಿಲ್ಲ ಅಂತಾದರೆ ನನಗೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ನಿಮ್ದು ಯಾವ ಟ್ರೇಡ್ ಅಂತ. ನಾನು ನಿಮಗೆ ಕೆರಿಯರ್ ಆಬ್ಜೆಕ್ಟ್ ಏನು ಹಾಕಬೇಕು ಅಂತ ಟೈಪ್ ಮಾಡಿ ಕಳಿಸ್ಕೊಡ್ತೀನಿ. ಇನ್ನು ಈ ಸಾಫ್ಟ್ ಕಾಪಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಏನೇನು ಚೇಂಜಸ್ ಬೇಕಲ್ಲ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಲ್ಲ, ಅವನಷ್ಟೇ ಮಾತ್ರ ನೀವು ಚೇಂಜಸ್ ಮಾಡ್ಕೊತ ಹೋಗಿ. ಈ ಫಾರ್ಮೆಟ್ ವರ್ಡ್ನಲ್ಲೇ ಇದೆ, ನೀವು ಏನನ್ನು ಜಾಸ್ತಿ ಚೇಂಜಸ್ ಮಾಡೋದು ಬೇಡ. ನಿಮ್ಮ ರೆಸ್ಯೂಮ್ ನೀವು ಈಸಿಯಾಗಿಯೇ ಕ್ರಿಯೇಟ್ ಮಾಡ್ಕೋಬಹುದು. ಇನ್ನು ಎಜುಕೇಷನ್ ಡೀಟೇಲ್ಸ್ ಅಲ್ಲಿ ನೀವು ಏನೇನೆಲ್ಲ ಕಲ್ತಿರ್ತಿರಲ್ಲ, ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಫಿಟರ್ ಆಗಿದ್ರೆ ಫಿಟರು, ಎಲೆಕ್ಟ್ರಿಷಿಯನ್ ಆಗಿದ್ರೆ ಎಲೆಕ್ಟ್ರಿಷಿಯನು ಅಂತ ನಿಮ್ಮ ITI ಮುಂದ್ಗಡೆ ಬ್ರಾಕೆಟಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಕಾಲೇಜ್ ನೇಮ್ನ ಟೈಪ್ ಮಾಡಿ. ಇಯರ್ ಆಫ್ ಪಾಸಿಂಗ್ ನೀವು ಯಾವ ಇಯರಲ್ಲಿ ಪಾಸ್ ಆಗಿರ್ತಲ್ಲ ಮತ್ತು ಅದನ್ನು ಮೆನ್ಷನ್ ಮಾಡಿ. ಮತ್ತು ಎಷ್ಟು ಪರ್ಸೆಂಟೇಜ್ ತೊಗೊಳ್ಕೊಂಡಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿ. ಕೆಳಗಡೆ ಬಂದುಬಿಟ್ಟು ನಿಮ್ಮ SLC ಮಾರ್ಕ್ಸ್ ಕಾರ್ಡು, SLC ಸ್ಕೂಲ್ ನೇಮು ಮತ್ತು ಇಯರ್ ಆಫ್ ಪಾಸಿಂಗು ಮತ್ತು ಮಾರ್ಕ್ಸ್ ಕಾರ್ಡ್ನ ಎಂಟ್ರಿ ಮಾಡ್ಕೊಳ್ಳಿ. ಇನ್ನು ಟೆಕ್ನಿಕಲ್ ಸ್ಕಿಲ್ಸ್ನ ನೋಡೋದಾದರೆ ಫಿಟರ್ ಟ್ರೇಡ್ನ ಅನುಗುಣವಾಗಿ ನಾನು ಮೆನ್ಷನ್ ಮಾಡಿದ್ದೀನಿ. ವೆಲ್ಡರ್, ಗ್ರೈಂಡರ್, ಆಪ್ರೇಟಿಂಗ್ ಆಫ್ ಅ ಕನ್ವೆನ್ಷನಲ್ ಮಷಿನ್ಸ್ ಅಂತ. ಕನ್ವೆನ್ಷನಲ್ ಮಷಿನ್ಸ್ ಅಂದರೆ ಇವು ಲೇತ್ ಮೇಲೆ ಮತ್ತು ಡ್ರಿಲ್ಲಿಂಗ್ ಮಷಿನ್ಸ್ ಮೇಲೆ ಆಪ್ರೇಟ್ ಮಾಡಿರ್ತಿರಲ್ಲ, ಅವಕ್ಕೆ ಕನ್ವೆನ್ಷನಲ್ ಮಷಿನ್ಸ್ ಅಂತ ಕರಿತೀವಿ. ನೀವು ಟೆಕ್ನಿಕಲ್ ಸ್ಕಿಲ್ಸ್ಗಳನ್ನ ಏನೇನೆಲ್ಲ ಕಲ್ತಿರ್ತಿರಲ್ಲ ಅವನ್ನ ಮೆನ್ಷನ್ ಮಾಡಬೇಕು. ಅದು ಕೂಡ ನಿಮ್ಮ ಟ್ರೇಡ್ನ ಅನುಸಾರ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಇಲ್ಲಿ ಫಿಟರ್ನ ಮೆನ್ಷನ್ ಮಾಡಿದ್ದೀನಿ. ಇನ್ ಕೇಸ್ ಎಲೆಕ್ಟ್ರಿಷಿಯನ್ ಅದು ನಿಮಗೆ ಗೊತ್ತಾಗ್ತವೆ ಟೆಕ್ನಿಕಲ್ ಸ್ಕಿಲ್ ಯಾವ್ಯಾವ ಇರ್ತವೆ ಅಂತ. ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಅವನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಸ್ಕಿಲ್ಸಲ್ಲಿ ಟೆಕ್ನಿಕಲ್ ಬಿಟ್ಟು ಬೇರೆ ಯಾವ್ಯಾವ್ದಾದ್ರು ಸ್ಕಿಲ್ ನಿಮಗೆ ಗೊತ್ತಿದ್ರೆ ಇಲ್ಲಿ ಸ್ಕಿಲ್ 3 ಪಾಯಿಂಟ್ ಮೆನ್ಷನ್ ಮಾಡಿದ್ದೀನಲ್ಲ, ಅದೇ ರೀತಿ ನೀವು ಸ್ಕಿಲ್ಗಳನ್ನ ಮೆನ್ಷನ್ ಮಾಡಬೇಕು. ಇಲ್ಲ ಅಂತಂದರೆ ಅದೇ ಸೇಮ್ ಹ್ಯಾಸ್. ನೆಕ್ಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ಇಂಟರ್ನ್ಶಿಪ್ ನೋಡೋದಾದರೆ, ನೀವು ಇನ್ ಕೇಸ್ ಏನಾದರೂ ITIನಲ್ಲಿ ಯಾವುದೇ ಟ್ರೇಡ್ನಲ್ಲಾದರೂ ನೀವು ಇಂಟರ್ನ್ಶಿಪ್ ಆಗಲಿ ಪ್ರಾಜೆಕ್ಟನ್ನು ಮಾಡಿದರೆ ಪ್ರಾಜೆಕ್ಟ್ ನೇಮ್ನ ಮೆನ್ಷನ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ವಿವರವಾಗಿ ನೀವು ಏನು ಪ್ರಾಜೆಕ್ಟ ಮಾಡಿದ್ದೀರಿ ಅನ್ನೋದನ್ನು ಬರೀ. ಇಲ್ಲ ನಾವು ಪ್ರಾಜೆಕ್ಟ್ ಮಾಡಿಲ್ಲ, ಇಂಟರ್ನ್ಶಿಪ್ ಮಾಡಿದ್ದೀವಿ ಅಂತಾದರೆ ಇಂಟರ್ನ್ಶಿಪ್ ಎಲ್ಲಿ ಮಾಡಿದ್ದೀರಿ ಮತ್ತು ಇಂಟರ್ನ್ಶಿಪ್ಪಲ್ಲಿ ಏನೇನು ಮಾಡಿದ್ದೀರಿ ಅಂತ ಡಿಸ್ಕ್ರಿಪ್ಷನಲ್ಲಿ ಬರೀರಿ. ಇನ್ ಕೇಸ್ ಪ್ರಾಜೆಕ್ಟ್ ಆಗಲಿ ಇಂಟರ್ನ್ಶಿಪ್ ಆಗಲಿ ಮಾಡೇ ಇಲ್ಲ ಅಂತ ಆದರೆ ಅದನ್ನು ಡಿಲೀಟ್ ಮಾಡಿಬಿಡಿ. ಇನ್ನು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ನೋಡೋದಾದರೆ ನಿಮ್ಮ ನೇಮ್ನ ಎಂಟ್ರಿ ಮಾಡಿ, ಫುಲ್ ನೇಮ್ನ ಎಂಟ್ರಿ ಮಾಡಿ. ಯಾವುದೇ ಇದಕ್ಕೆ ಇನಿಷಿಯಲ್ನ ಎಂಟ್ರಿ ಮಾಡಬೇಡಿ, ಫುಲ್ ನೇಮ್ನೇ ನೀವು ಎಂಟ್ರಿ ಮಾಡಿ. ನೆಕ್ಸ್ಟ್ ಬಂದು ಫಾದರ್ ನೇಮ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಮದರ್ ನೇಮ್, ಹಾಗೆ ಅಡ್ರೆಸ್ನ ಕೂಡ ಬರೀರಿ. ನೆಕ್ಸ್ಟ್ ಜೆಂಡರ್ ಬಂದು ಮೇಲ್ ಅಥವಾ ಫೀಮೇಲ್ ಇದ್ದರೆ ಫೀಮೇಲ್ ಬರ್ರಿ. DOB ಇದ್ದಲ್ಲಿ ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡಿ. ಮತ್ತು ನ್ಯಾಷನಾಲಿಟಿ ಬಂದು ಇಂಡಿಯನ್ ಆದಂತರೂ ಎಲ್ಲರಿಗೂ ಸೇಮ್ ಇರುತ್ತೆ. ಇನ್ನು ಲ್ಯಾಂಗ್ವೇಜಸ್ ನಾವು ನೋಡೋದಾದರೆ ನೀವು ಇಂಗ್ಲೀಷ್, ಕನ್ನಡ, ಹಿಂದಿ ಯಾವುದಾದ್ರೂ ಭಾಷೆಗಳು ಗೊತ್ತಿದ್ದರೆ ನೀವು ಇದರಲ್ಲಿ ಮೆನ್ಷನ್ ಮಾಡ್ಬೋದು. ಇನ್ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ನ ನೋಡೋದಾದರೆ ಸಿಂಗಿಂಗ್, ಮೂವೀಸ್, ಟ್ರಾವೆಲ್ ಅಂತ ಹಾಕಿದ್ದೀನಿ. ಇನ್ನೂ ನಿಮಗೇನಾದರೂ ಹೆಚ್ಚಿಂದ ಏನಾದರೂ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೇಯಿಂಗ್ ಕ್ರಿಕೆಟ್ ಆಗಿರ್ಬೋದು, ಹಿಯರಿಂಗ್ ಸಾಂಗ್ಸ್ ಆಗಿರ್ಬೋದು, ಅದನ್ನು ಕೂಡ ನೀವು ಇದರಲ್ಲಿ ಎಂಟ್ರಿ ಮಾಡ್ಬೋದು. ಇನ್ನು ಕೊನೆಯದಾಗಿ ಡಿಕ್ಲರೇಷನ್ ನೋಡೋದಾದರೆ ಇಲ್ಲಿ ಮೇಲಿ ನೀವು ಏನೇನು ಇನ್ಫಾರ್ಮೇಷನ್ ಬರೆದಿದ್ದೀರಲ್ಲ ಇದು ಎಲ್ಲನೂ ನನ್ನ ನಾಲೆಜ್ ಮೇಲೆ ಬರೆದಿದ್ದೀನಿ. ಯಾವುದೇ ಕಾರಣಕ್ಕೂ ಏನೂ ಸುಳ್ಳಿಲ್ಲ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಇರುತ್ತೆ. ನೆಕ್ಸ್ಟ್ ಥ್ಯಾಂಕ್ ಯು ಇರುತ್ತೆ. ನೆಕ್ಸ್ಟ್ ಯು ಆರ್ ಫೇತ್ಫುಲಿ ಅಂತ ನಿಮ್ಮ ನೇಮ್ನ ಟೈಪ್ ಮಾಡಿ. ನೇಮ್ ಪೂರ ಕ್ಯಾಪಿಟಲ್ ಆಗಿರಲಿ. ಈ ರೀತಿ ನಿಮ್ಮ ರೆಸ್ಯೂಮ್ ಮಾಡೋದ್ರಿಂದ ಒಳ್ಳೆ ಕಂಪ್ನೀಸ್ಗಳಿಗೆ ನೀವು ಕಳಿಸ್ಬೋದಾಗಿದೆ. ಆಗಲೇ ಹೇಳಿದ ಹಾಗೆ ಈ ರೆಸ್ಯೂಮ್ ವರ್ಡ್ ಫಾರ್ಮ್ಯಾಟ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಇದೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸಮ್ ಕರೆಕ್ಷನ್ನ ಮಾತ್ರ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ನೇಮ್ ಇದ್ದಲ್ಲಿ ನೇಮು, ITI ಕಾಲೇಜ್ ನೇಮು ಇದನ್ನು ಮಾತ್ರ ಚೇಂಜಸ್ ಮಾಡ್ಕೊಳ್ಳಿ. ಉಳ್ಕಿದ್ದೆಲ್ಲ ಸೇಮೇ ಇರುತ್ತೆ. ಈಸಿಯಾಗಿ ನೀವು 5 ನಿಮಿಷದ ಕಾಲಾವಕಾಶದಲ್ಲಿ ನೀವು ರೆಸ್ಯೂಮ್ನ ರೆಡಿ ಮಾಡ್ಕೋಬೋದು. ಇದೇ ಥರನಾದ ವಿಡಿಯೋಸ್ ಇನ್ನೂ ಹೆಚ್ಚು ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಲೈಕ್ ಮಾಡಿ ವಿಡಿಯೋನ.